ವೆಲ್ಕಮ್ ಬ್ಯಾಕ್. HDK ಅವರು ಗ್ಯಾರಂಟಿ ಬಗ್ಗೆ ಮಾತನಾಡಿದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಕೂಡ ನೀವು ಹೋರಾಟ ಮಾಡಬೇಕು ಅಂತ ಹೇಳಿ ಶಿವಮೊಗ್ಗದಲ್ಲಿ DCM DK ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಕೂಡ ನೀವು ಇದ್ರ ಬಗ್ಗೆ ಹೋರಾಟ ಮಾಡಬೇಕು. HD ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ DCM DK ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನ HDK ಅವಮಾನ ಮಾಡಿದ್ದಾರೆ. ಇವರ ಬಗ್ಗೆ ನೀವು ವಿರೋಧ ವ್ಯಕ್ತಪಡಿಸಿ ಹೋರಾಟ ಮಾಡಬೇಕು ಅಂತೇಳಿ ಗೀತಾಪರ ಪ್ರಚಾರದ ವೇಳೆ DK ಶಿವಕುಮಾರ್ ಕರೆ ಕೊಡ್ತಾರೆ. ಒಟ್ಟಲ್ಲಿ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವಿನ ಫೈಟ್, ಮಾತಿನ ಯುದ್ಧ ಹಾಗೆ ನಡೀತಾ ಇದೆ. ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ನೀಡಿದಂಥ ಒಂದು ಹೇಳಿಕೆ, ಗ್ಯಾರಂಟಿಯಿಂದಾಗಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಏನು ಹೇಳಿದರೆ ಅದನ್ನೇ ಇಟ್ಕೊಂಡು ಈಗ HD ಕುಮಾರಸ್ವಾಮಿ ವಿರುದ್ಧ DK ಶಿವಕುಮಾರ್ ಕಿಡಿಕಾರ್ತಾ ಇದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ಇವತ್ತು ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗೀತಾ ಶಿವರಾಜ್ ಕುಮಾರ್ ಪ್ರಚಾರದ ಸಂದರ್ಭದಲ್ಲಿ ನೀವೆಲ್ಲರೂ ಮಹಿಳೆಯರು ಹೋರಾಟ ಮಾಡಬೇಕು ಕುಮಾರಸ್ವಾಮಿ ವಿರುದ್ಧ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಬಡವರಿಗೆ ಮೋಸ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ, ಕಾಂಗ್ರೆಸ್ನವರು ಬಡವರಿಗೆ ಮೋಸ ಮಾಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ನ ಪೊಳ್ಳು ಪ್ರಣಾಳಿಕೆ ಬಗ್ಗೆ ಜನರಿಗೆ ಭರವಸೆ ಇಲ್ಲ. ಒಂದ್ ಕಡೆ ಗ್ಯಾರಂಟಿ ಕೊಟ್ಟು ಮತ್ತೊಂದು ಕಡೆ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಸುಮಾರು 60 ವರ್ಷಗಳ ಕಾಲ ದೇಶವನ್ನು ಆಡಳಿತವನ್ನು ಮಾಡಿದಂಥ ಇವರು ಅವರೇ ಹೇಳಿದಾಗೆ ಈ ಪ್ರಣಾಳಿಕೆ ಮುಖಾಂತರ ನಾವೇನು ಮಾಡಿಲ್ಲ ಅಂಥೇಳಿ ಅವರ ಪ್ರಣಾಳಿಕೆ ಮುಖಾಂತರ ಜನರಿಗೆ ಮುಟ್ಟಿಸುವಂಥ ತಮ್ಮ ಕೆಲಸವನ್ನು ಅವರು ಮಾಡಿದ್ದಾರೆ. ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳಂತ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಿಳೆಯರಿಗೆ 1 ಲಕ್ಷ ರೂಪಾಯಿಯನ್ನು ನೀಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲೂ ಕೂಡ ಜನರ ಮಧ್ಯನೂ ಕೂಡ ಪ್ರತಿಕ್ರಿಯೆ ಇಲ್ಲ. ಯಾಕೆಂದರೆ ಅವ್ರ ಮ್ಯಾನಿಫೆಸ್ಟೋ ಬಗ್ಗೆ ಜನಸಾಮಾನ್ಯರಿಗೆ ವಿಶ್ವಾಸನೇ ಹೋಗಿದೆ. ಈ ಪೊಳ್ಳು ಮ್ಯಾನಿಫೆಸ್ಟೋ, ಕಾಂಗ್ರೆಸ್ ಕೊಟ್ಟಂಥ ಮ್ಯಾನಿಫೆಸ್ಟೋವನ್ನು ಜನನೂ ಕೂಡ ಈ ಒಂದು ಚುನಾವಣೆ ಮುಖಾಂತರ ತಿರಸ್ಕಾರವನ್ನು ಮಾಡ್ತಾರೆ. ಆಡಳಿತ ಬರೋಕ್ಕಿಂತ ಮೊದಲು ಅವರೇನು ಗ್ಯಾರಂಟಿಗಳ ಬಗ್ಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದರು, ಅದು ಯಾವುದೂ ಕೂಡ ಜಾರಿ ತರುವಂಥ ದಿಕ್ಕಿನಲ್ಲಿ ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಲ್ಲೇನು ಸಾಮಾನ್ಯ ಜನರಿಂದ ಕಿತ್ಕೊಂಡಿದ್ದಾರೆ. ಅಲ್ಲ, ಈಗ 5 kg ಅಕ್ಕಿಯನ್ನು ಕೊಡ್ತಾರೆ. ನಾವು ಭಾರತ್ ಅಕ್ಕಿಯನ್ನು ಕೆಲವು ಚುನಾವಣೆ ಘೋಷಣೆ ಆದಮೇಲೆ ಕೆಲವು ಕಂಡೀಷನ್ಸ್ಗಳನ್ನು ಹಾಕಿ ಅಬ್ಜೆಕ್ಷನ್ ಮಾಡಿದರು. ಈಗ ಅದರ ಮೇಲಿರುವಂಥ ಮೋದಿಜಿಯವರ ಫೋಟೋನ ತೆಗೆದು ಭಾರತ್ ಅಕ್ಕಿಯನ್ನು ವಿತರಣೆ ಮಾಡುವಂತೇಳಿ ಮೊನ್ನೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ